ಬಿಹಾರ ಚುನಾವಣೆಗೆ ಇನ್ನೇನು ಕೆಲ ದಿನಗಳಷ್ಟೇ ಬಾಕಿ ಇದೆ. ಈ ಸಂದರ್ಭ ಫಂಡಿಂಗ್ ಆರೋಪ ಕೇಳಿ ಬರ್ತಾ ಇದೆ. ರಾಜ್ಯ ಕಾಂಗ್ರೆಸ್ ರಾಹುಲ್ ಗಾಂಧಿಗೆ ಎಟಿಎಂ ರೀತಿಯಾಗಿ ಕೆಲಸ ಮಾಡ್ತಾ ಇದೆ ಅಂತ ಬಿಜೆಪಿ ನಾಯಕರು ಆರೋಪವನ್ನ ಮಾಡಿದ್ರು. ಇದಕ್ಕೆ 2017ರ ಒಂದು ಹಳೆಯ ವಿಡಿಯೋವನ್ನ ತೋರಿಸಿ ಕಾಂಗ್ರೆಸ್ ಕೌಂಟರ್ ಕೊಟ್ಟಿದೆ. ಹೇಗೆ ಇದೆ ಈ ಕೌಂಟರ್ ಅಟ್ಯಾಕ್, ಬನ್ನಿ ನೋಡೋಣ. ಬಿಹಾರ ಚುನಾವಣೆ ಹೊತ್ತಲ್ಲೇ ರಾಜ್ಯದಲ್ಲಿ ಫಂಡಿಂಗ್ ಸದ್ದು. ಬಿಹಾರ ಚುನಾವಣೆಗೆ ದುಡ್ಡನ್ನ ಕಳಿಸಬೇಕು, ಫಂಡನ್ನ ಕಳಿಸಬೇಕು ಅಂತೇಳಿ ಅಧಿಕಾರಿಗಳಿಂದ ಲೂಟಿ ಮಾಡ್ತಾ ಇದ್ದಾರೆ ಎಂದೇ. ಕರ್ನಾಟಕ ರಾಹುಲ್ಗೆ ಎಟಿಎಂ, ಬಿವೈ ವಿಜಯೇಂದ್ರ ಗಂಭೀರ ಆರೋಪ. ಬಿಹಾರ ಚುನಾವಣೆ ಇಟ್ಕೊಂಡು ಇಡೀ ರಾಜ್ಯದಲ್ಲಿ ದುಡ್ಡು ವಸೂಲಿ ಮಾಡ್ತಾರೆ ನಮ್ಮ ಅಧಿಕಾರಿಗಳು. 2017ರ ವಿಡಿಯೋ ರಿಲೀಸ್ ಮಾಡಿ ಕಾಂಗ್ರೆಸ್ ಕೌಂಟರ್. ಒಂದು ರೀತಿಯಲ್ಲಿ ಸರ್ವಸ್ಪರ್ಶಿಯಾಗಿ ಹೋಗ್ತಾ ಇರುವಂತದ್ದು. ಬಿಹಾರ ವಿಧಾನಸಭೆ ಚುನಾವಣೆಗೆ ದಿನಾಂಕ ಘೋಷಣೆ ಆಗಿದೆ. ಕೆಲವೇ ದಿನಗಳಷ್ಟೇ ಬಾಕಿ ಇದೆ. ಇದೇ ಹೊತ್ತಿನಲ್ಲಿ ರಾಜ್ಯದಲ್ಲಿ ಫಂಡಿಂಗ್ ಸದ್ದು ಕೇಳ್ತಿದೆ. ಚುನಾವಣೆಗಾಗಿ ಹೈಕಮಾಂಡ್ಗೆ ಕಪ್ಪ ಕಳಿಸಲಾಗ್ತಿದೆ ಅಂತ ಬಿಜೆಪಿ ಆರೋಪ ಮಾಡಿದೆ. ಆರೋಪ ಪ್ರತ್ಯಾರೋಪ ಗಂಭೀರ ಸ್ವರೂಪ ಪಡೆದುಕೊಳ್ತಿದೆ. ರಾಜ್ಯದಲ್ಲಿ ಸಚಿವರೇ ಲೂಟಿಗಿಳಿದಿದ್ದಾರೆ ಅಂತ ಬಿಜೆಪಿ ಸಂಸದ ಬಿವೈ ರಾಘವೇಂದ್ರ ಬಾಂಬ್ ಹಾಕಿರೋದು ಕಾಂಗ್ರೆಸ್ ನಾಯಕರನ್ನ ಕೆರಳುವಂತೆ ಮಾಡಿದೆ. ಬಿಹಾರ ಎಲೆಕ್ಷನ್ ನಡೀತಿದೆ, ಅಲ್ಲ ಅವರು ರಾಹುಲ್ ಗಾಂಧಿ ಅವರ ಪ್ರವಾಸ ಮಾಡ್ತಾರೆ. ಅದಕ್ಕೆ ಪೂರಕವಾದಂತ ಇಲ್ಲಿಂದ ದಾಖಲೆಯನ್ನು ಹುಡ್ಕೊಳ್ಳಿಕ್ಕೆ ಪಾಪ ಅವರ ಹೈಕಮಾಂಡ್ ಹೇಳಿದೆ ಅನ್ನೋ ಗೊತ್ತಿಲ್ಲ. ಮತ್ತೆ ಸ್ಪಷ್ಟವಾಗಿ ಕ್ಯಾಬಿನೆಟಿನ ಎಲ್ಲ ಮಂತ್ರಿಗಳು ಅವರ ಅಧಿಕಾರಿಗಳಿಗೆ ಬಿಹಾರ ಚುನಾವಣೆಗೆ ದುಡ್ಡನ್ನು ಕಳಿಸ್ಬೇಕು, ಫಂಡನ್ನು ಕಳಿಸ್ಬೇಕು ಅಂತೇಳಿ ಅಧಿಕಾರಿಗಳಿಂದ ಲೂಟಿ ಮಾಡ್ತಾ ಇದ್ದಾರೆ ಎಂದೇ. ವಸೂಲಿ ಮಾಡ್ತಿದ್ದಾರೆ. ಕಣ್ಣೀರು ಹಾಕೊಂಡು ನಮ್ಮ ಅಧಿಕಾರಿಗಳು ನಮ್ಮ ಎದುರಿಗೆ ಹೇಳ್ತಾ ಇದ್ದಾರೆ ಎಂದೇ. ರಿನ್ಯೂವಲ್ ಅಂತೆ, ಟ್ರಾನ್ಸ್ಫರ್ ದಂಧೆ ಮುಗೀತು, ಈಗ ರಿನ್ಯೂವಲ್ ಅಂತೇಳಿ ಎಲ್ಲ ಆ ಇಲಾಖೆ ಎಲ್ಲ ಖಾತೆಯ ಎಲ್ಲ ಮಂತ್ರಿಗಳು ಇವತ್ತು ವಸೂಲಿ ಮಾಡಿ ಬಿಹಾರ ಚುನಾವಣೆ ಅದೇ ಒಂದು ದಂಧೆ ಆಗಿದೆ. ಇದೀಗ ಕರ್ನಾಟಕ ರಾಹುಲ್ಗೆ ಎಟಿಎಂ ಆಗಿದೆ ಅಂತ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಹೊಸ ಬಾಂಬ್ ಹಾಕಿದ್ದಾರೆ. ಮೊನ್ನೆ ಸಿಎಂ ಡಿನ್ನರ್ ಸಭೆ ಮಾಡಿರೋದೇ ವಸೂಲಿ ವಿಚಾರವಾಗಿ ಅಂತ ಮಾಜಿ ಸಿಎಂ ಜಗದೀಶ್ ಶೆಟ್ಟರ್ ಹೇಳಿದ್ರು. ಇದಕ್ಕೆ ತಿರುಗೇಟು ಕೊಟ್ಟ ಸಚಿವ ರಾಮಲಿಂಗಾರೆಡ್ಡಿ, ನಿಮ್ಮ ಅವಧಿಯಲ್ಲಿ ಎಷ್ಟು ಹಣ ಕಳಿಸಿದ್ರಿ ಹೇಳಿ ಎಂದ್ರು. ಅಲ್ಲಿ ಬಿಹಾರದ ಎಲೆಕ್ಷನ್ ಸಲುವಾಗಿ ಅವತ್ತೇನು ಡಿನ್ನರ್ ಮೀಟಿಂಗ್ ಕರೆದ್ರು ಮುಖ್ಯಮಂತ್ರಿಗಳು. ಆ ಡಿನ್ನರ್ ಮೀಟಿಂಗ್ ಕರೆದಿದ್ದೆ ಅದಕ್ಕೆ ಒಬ್ಬೊಬ್ಬ ಮತ್ತೆ ಅದರಲ್ಲಿ ಪತ್ರಿಕೆಯಲ್ಲಿ ಬಂದ್ರು, ನಿಮ್ಮ ಪತ್ರಿಕೆಯಲ್ಲಿ ಒಬ್ಬೊಬ್ಬ ಮಂತ್ರಿಗಳು ಸಪರೇಟ್ ಕರೆದು ಮಾತಾಡಿದ್ದಾರೆ. ಅಂದ್ರೆ ಅವ್ರ ಇಲಾಖೆ, ಅವ್ರದ್ದು ಸ್ಟ್ರೆಂತ್ ಎಷ್ಟು, ಅವ್ರ ಕೆಪಾಸಿಟಿ ಎಷ್ಟು ಅಂತ ನೋಡ್ಕೊಂಡು ಒಂದೊಂದು ಫಿಕ್ಸ್ ಮಾಡಿದ್ದಾರೆ. ನೀವಿಷ್ಟು ಹಣ ಕೊಡಬೇಕು, ನಿಮ್ಮ ಇಲಾಖೆಯಿಂದ ಇಷ್ಟು ಹಣ ಕೊಡಬೇಕು, ಅಲ್ಲೇ ಬಿಹಾರಕ್ಕೆ ಇಲೆಕ್ಷನ್ ರೊಕ್ಕ ಕಳಿಸ್ಬೇಕು. ಇದೆಲ್ಲ ಮಾತುಕತೆಯಾಗಿ ಇವತ್ತು ಬಿಹಾರಕ್ಕೆ ಹಣ ಯಾಕಂದ್ರೆ ಇಡೀ ರಾಷ್ಟ್ರದಲ್ಲಿ ಒಂದು ಸೋರ್ಸ್ಫುಲ್ ಇರುವಂಥ ರಾಜ್ಯ ಕಾಂಗ್ರೆಸ್ಗೆ ಅಂದ್ರೆ ಕರ್ನಾಟಕ. ಎಟಿಎಂ ಹೈಕಮಾಂಡ್ಗೆ ಇವತ್ತು ಯಾವುದಾದ್ರೂ ಎಟಿಎಂ ಇದ್ರೆ ಅದು ಕರ್ನಾಟಕದ ಕಾಂಗ್ರೆಸ್ ಸರ್ಕಾರ. ಯಡಿಯೂರಪ್ಪ, ಸದಾನಂದ ಗೌಡರು, ಜಗದೀಶ್ ಶೆಟ್ಟರ್, ಬಸವರಾಜ ಬೊಮ್ಮಾಯಿ ಅವರು ಆ ಕಾಲದಲ್ಲಿ ಮಹಾರಾಷ್ಟ್ರದಲ್ಲಿ ಎಲೆಕ್ಷನ್ ಆಯಿತು, ಬಿಹಾರಲ್ಲಿ ಎಲೆಕ್ಷನ್ ಆಯಿತು, ಉತ್ತರ ಪ್ರದೇಶದಲ್ಲಿ ಎಲೆಕ್ಷನ್ ಆಯಿತು, ಮಧ್ಯಪ್ರದೇಶದಲ್ಲಿ ಎಲೆಕ್ಷನ್ ಆಯಿತು, ಗುಜರಾತಲ್ಲಿ ಎಲೆಕ್ಷನ್ ಆಯಿತು, ಇನ್ನು ಬೇರೆ ಬೇರೆ ರಾಜ್ಯಗಳಲ್ಲಿ ಇದು ಚುನಾವಣೆಗಳಲ್ಲಿ ಆಯಿತು. ಆಗ ಇವರೆಲ್ಲ ಎಷ್ಟು ಈ ರಾಜ್ಯಗಳಿಗೆ ಹಣವನ್ನು ಕಳಿಸಿದ್ರು ಅಂತ ನಾನು ಈ 4 ಜನ ಮುಖ್ಯಮಂತ್ರಿಗಳಿಗೆ ಪ್ರಶ್ನೆ ಹಾಕ್ತೇನೆ. ಫಂಡಿಂಗ್ ಆರೋಪಕ್ಕೆ ಡಿಸಿಎಂ ಡಿಕೆ ದಾಖಲೆ ಕೊಡಿ ಅಂದಿದ್ರು. ಇದಕ್ಕೆ ಸಿಟ್ಟಾದ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ವಾಲ್ಮೀಕಿ ಹಗರಣವನ್ನ ನೆನಪಿಸಿ ತಿವಿದ್ರು. ಅವರದ್ದೇನೋ ದಾಖಲೆ ಇದ್ರೆ ದಾಖಲೆ ಸಮೇತ ಅವರು ಬಿಡುಗಡೆ ಮಾಡಲಿ. ಅವರ ಆರೋಪ ಎಲ್ಲ ಅದಕ್ಕೆ ಮತ್ತೊಂದು ಸುಳ್ಳಿಗೆ ಇನ್ನೊಂದು ಹೆಸರು ತಗೊಳ್ಳೋದು ಬೇಡ. ರಾಘವೇಂದ್ರ ಇಟ್ಟಂಡ್ ಮಾಡ್ತಾರಲ್ಲ ಕೆಲವು ನಾಯಕರುಗಳಿದ್ದಾರೆ, ಇಟ್ಟಂಡ್ ಹಂಗೆ ನೀವು ರಾಘವೇಂದ್ರನು ಆಗೋದು ಬೇಡ. ವಾಲ್ಮೀಕಿ ಅಭಿವೃದ್ಧಿ ನಿಗಮ ಹಗರಣ ಮರ್ತೋಯ್ತಾ ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ಅವ್ರಿಗೆ? ಏನೊತ್ತು ಪ್ರೂಫ್ ಕೊಡಿ ಅಂತ ಕೇಳ್ತಾ ಇದ್ದೀರಲ್ಲ. ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಗರಣದಲ್ಲಿ ರಾಜ್ಯದಿಂದ ಹಣವನ್ನ ತೆಲಂಗಾಣಕ್ಕೆ ತೆಗೆದುಕೊಂಡೋಗಿ ಸಾವಿರಾರು ಬೇನಾಮಿ ಅಕೌಂಟ್ಗಳನ್ನು ಓಪನ್ ಮಾಡಿ ಡ್ರಾ ಮಾಡಿ ಅದನ್ನ ಕ್ಯಾಶ್ ಅನ್ನ ಚಿನ್ನ ಖರೀದಿ ಮಾಡಿದ್ರಿ. ಲೋಕಸಭಾ ಚುನಾವಣೆಯಲ್ಲೂ ಕೂಡ ಬಳಸಿರ್ತಕ್ಕಂಥದ್ದು ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ನೇರವಾಗಿ ಹೇಳಿದೆ. ಇದು ಪ್ರೂಫ್ ಅಲ್ವಾ ನಿಮಗೆ? ಫಂಡಿಂಗ್ ವಿಚಾರದಲ್ಲಿ ಬಿಜೆಪಿ ಆರೋಪವನ್ನ ಕೇಳಿಸಿಕೊಂಡು ಕಾಂಗ್ರೆಸ್ ನಾಯಕರು ಸುಮ್ಮನಿರ್ತಾರಾ? ಇಲ್ವೇ ಇಲ್ಲ. 2017ರಲ್ಲಿ ಹೈಕಮಾಂಡ್ಗೆ ಹಣ ಕೊಡೋ ಬಗ್ಗೆ ಯಡಿಯೂರಪ್ಪ, ಅನಂತ್ ಕುಮಾರ್ ಮಾತಾಡಿದ್ದ ವಿಡಿಯೋವೊಂದನ್ನ ಕಾಂಗ್ರೆಸ್ ಹರಿಬಿಟ್ಟಿದೆ. ವಿಡಿಯೋ ಸಮೇತ ಸಚಿವ ಪ್ರಿಯಾಂಕ್ ಟ್ವೀಟ್ ಮಾಡಿ ಕೌಂಟರ್ ಕೊಟ್ಟಿದ್ದಾರೆ. ನಾನು ಕೊಟ್ಟಿದ್ದೀನಿ, ನಾನು ಕೊಟ್ಟಿಲ್ಲ ಅಂತೆಲ್ಲ ಹೇಳ್ತಾ ಇದ್ದೀನಿ. ಒಂದು ರೀತಿಯಲ್ಲಿ ಸರ್ವಸ್ಪರ್ಶಿಯಾಗಿ ಹೋಗ್ತಾ ಇರುವಂತದ್ದು. ಪ್ರಥಮ ಕಾಲಘಟ್ಟದಲ್ಲಿ ಭಾರತೀಯ ಜನತಾ ಪಾರ್ಟಿ ಹೇಳಿದ್ರೆ ಅದೊಂದು
ಅಂದ್ರೆ ಒಪ್ಕೊಂಡು ಕಾರ್ಪೊರೇಟ್ ವಲಯಕ್ಕೆ ಸೇರಿದಂತ ಒಂದು ಇರ್ತಾರೆ, ಬರ್ಕೊಂಡು ಇಟ್ಕೊಂಡು ಸರ್ಕಾರ ಅಂತ ಹೇಳುವಂತದನ್ನು ನಮ್ಮ ವಿರೋಧಿಗಳು ಹೇಳುವಂತ ಕೆಲಸ ಕಾರ್ಯಗಳನ್ನು ಮಾಡಿ. ಬಿಜೆಪಿ ವಿಡಿಯೋವನ್ನ ತೋರಿಸಿದ ಸಚಿವ ರಾಮಲಿಂಗಾರೆಡ್ಡಿ ಬಿಜೆಪಿ ಭ್ರಷ್ಟಾಚಾರದ ಗಂಗೋತ್ರಿ ಅಂದ್ರು. ಇದಕ್ಕೆ ಕಿಡಿಕಾರಿದ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಹಿನ್ನೆಲೆ ಅರ್ಥ ಮಾಡಿಕೊಳ್ಳದೆ ಪುಕ್ಸಟ್ಟೆ ಮಾತನಾಡಬೇಡಿ ಅಂದ್ರು. ಇದು ಭ್ರಷ್ಟಾಚಾರದ ಗಂಗೋತ್ರಿ ಬಿಜೆಪಿ ಪಕ್ಷ, ಶುದ್ಧ ಆಸ್ತರು ಅಂತ ಪಾಪ ಹರಿಶ್ಚಂದ್ರ ತರ ಪ್ರತಿದಿನ ಇವರು ನಮ್ಮ ಮೇಲೆ ಅಪಾದನೆ ಮಾಡೋದ್ರ ಮುಖಾಂತರ ಇವರು ಹರಿಶ್ಚಂದ್ರರು ಅಂತ ಹೇಳ್ಕೊಳ್ತಾರೆ. ಅವತ್ತು ಯಡಿಯೂರಪ್ಪನವರು ಅನಂತಕುಮಾರ್ ಮಾತನಾಡಿರ್ತಕ್ಕಂಥ ಹಿನ್ನೆಲೆಯನ್ನು ಅರ್ಥ ಮಾಡ್ಕೊಳ್ಳದೆ ಇವತ್ತು ಪುಕ್ಷಾಟೆ ಮಾತಾಡ್ತಾರೆ ಕಾಂಗ್ರೆಸ್ ಪಕ್ಷದವರು. ಇದನ್ನ ಇವತ್ತು ರಾಜ್ಯದ ಪರಿಸ್ಥಿತಿ ಅಭಿವೃದ್ಧಿ ಬಗ್ಗೆ ಮಾತಾಡಲಿ, ಇವ್ರದೇ ಭ್ರಷ್ಟಾಚಾರ ಕೊಳಕ್ ನಾರ್ತಾ ಇದೆ. ಇವತ್ತು ಬಸವರಾಜ ರೆಡ್ಡಿ ಅವರೇ ಪತ್ರ ಬರೆದಿದ್ದಾರೆ, ಇನ್ನೇನು ನಿಮಗೆ ಪ್ರೂಫ್ ಬೇಕು? ಕಾಂಟ್ರಾಕ್ಟರ್ ಅಸೋಸಿಯೇಷನ್ ಇವತ್ತು 60% 70% ಕೇಳ್ತಾ ಇದ್ದಾರೆ, LOC ರಿಲೀಸ್ ಮಾಡೋಕ್ಕೆ ಅಂತ ಪತ್ರ ಬರೆದಿದ್ದಾರೆ. ಇವರ ಹುಳುಕನ್ನು ಮುಚ್ಚಿ ಹಾಕಿಕೊಳ್ತಕ್ಕಂಥ ಸಲುವಾಗಿ ಈ ರೀತಿ ಆರೋಪಗಳನ್ನು ಮಾಡುವಂಥದ್ದು. ವಾಸ್ತವಿಕ ವಿಚಾರಗಳ ಬಗ್ಗೆ ಮಾತನಾಡಲಿ ಅವರು. ಅದೇನೇ ಹೇಳಿ, ಬಿಹಾರ ಚುನಾವಣೆ ಹೊತ್ತಲ್ಲಿ ಕರ್ನಾಟಕ ರಾಹುಲ್ಗೆ ATM ಆಗಿದೆ ಅಂತ ಬಿಜೆಪಿ ಗಂಭೀರ ಆರೋಪ ಮಾಡ್ತಿದೆ. ಇದಕ್ಕೆ ಹಳೆ ವಿಡಿಯೋವನ್ನೇ ರಿಲೀಸ್ ಮಾಡಿ ನೀವೇನ್ ಮಾಡಿದ್ರಿ ಅಂತ ಕಾಂಗ್ರೆಸ್ ಕೌಂಟರ್ ಕೊಡ್ತಿದೆ. ಈ ಜಟಾಪಟಿ ಮುಂದೆ ಅದ್ಯಾವ ಸ್ವರೂಪ ಪಡೆಯುತ್ತೋ ಕಾದು ನೋಡಬೇಕಿದೆ. ಬ್ಯೂರೋ ರಿಪೋರ್ಟ್, TV9.